ರಂಜಿತ್ ಒಳಗಡೆ ಅಂತೂ ಬಿಡ್ತಾ ಇಲ್ಲ, ಪೊಲೀಸರು ಟೈಟ್ ಸೆಕ್ಯೂರಿಟಿಯನ್ನು ಮಾಡಿದ್ದಾರೆ. ಮೊದಲ ಬಸ್ ಹೊರಡ್ತಾ ಇದೆ. ಶಾಸಕ ಹ್ಯಾರಿಸ್ ಅವರು ಈಗ ಬಸ್ಸಲ್ಲಿ ಹೊರಡ್ತಾ ಇರುವಂಥ ದೃಶ್ಯವನ್ನು ಇಲ್ಲಿ ಗಮನಿಸ್ತಾ ಇದ್ದೀವಿ. ಈಗಷ್ಟೇ KN ರಾಜಣ್ಣ ಅವರು ಸಚಿವರು ಕೂಡ ಅಲ್ಲಿರುವಂಥ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಪ್ರತಿಯೊಬ್ಬರು ಕೂಡ ಈಗ ಮೊದಲ ಬಸ್ನಲ್ಲಿ ತೆರಳುತ್ತಿದ್ದಾರೆ. ಈ ಬಸ್ನಲ್ಲಿ ಎಷ್ಟು ಜನ ಹೋಗ್ತಿದ್ದಾರೆ ಅನ್ನೋದು ಕೂಡ ಕುತೂಹಲ ಇದೆ. ಯಾಕೆಂದರೆ 4 ಬಸ್ಗಳನ್ನು ಇಲ್ಲಿ ವ್ಯವಸ್ಥೆ ಮಾಡಾಗಿರುವಂಥದ್ದು. ಕಾಂಗ್ರೆಸ್ನ ನಾಯಕರಿಗೆ 4 ಬಸ್ಗಳ ವ್ಯವಸ್ಥೆ ಆಗಿದೆ. ಆ 4 ಬಸ್ಗಳಲ್ಲಿ ಒಂದೊಂದು ಬಸ್ಸಲ್ಲಿ ಎಷ್ಟೆಷ್ಟು ಜನ ಹೋಗಬೇಕು, ಮೊದಲನೇ ನಂಬರ್ ಬಸ್ಸಲ್ಲಿ ಯಾರು ಹೋಗಬೇಕು, 2ನೇ ನಂಬರ್ ಬಸ್ಸಲ್ಲಿ ಯಾರೆಲ್ಲ ಹೋಗಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಸೂಚನೆಗಳನ್ನು ಕೊಡಲಾಗಿದೆ. ಸೊ ಈಗ ಈ ಬಸ್ಸಲ್ಲಿ ನಾವು ಗಮನಿಸಿದಂತೆ ಅಜಯ್ ಸಿಂಗ್ ಅವರಿದ್ದಾರೆ, ಜೊತೆಗೆ ಶಾಸಕ ಪ್ರದೀಪ್ ಈಶ್ವರ್ ಅವರಿದ್ದಾರೆ, KN ರಾಜಣ್ಣ ಅವರು. ನೋಡಿ, ಈ ಬಸ್ಸಲ್ಲಿ ತಳೆದಂಥ ಸಚಿವರ ಪೈಕಿ ಈ ಬಸ್ನಲ್ಲಿ KN ರಾಜಣ್ಣ ಅವರಿದ್ದಾರೆ ಸಚಿವರು. ಹ್ಯಾರಿಸ್ ಅವರು ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಅವರು ಕೂಡ ಈ ಬಸ್ನಲ್ಲೇ ಇದ್ದಾರೆ. DCM DK ಶಿವಕುಮಾರ್ ಅವರು ನಿನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದರು, ಎಲ್ಲರೂ ಕೂಡ ಒಟ್ಟಿಗೆ ಹೋಗ್ತೀವಿ ಅಂತ ಹೇಳಿ. ಆದರೆ DCM DK ಶಿವಕುಮಾರ್ ಅವರು ಸ್ವಲ್ಪ ಬೇಗ ಹೋಗಿದ್ದಾರೆ. ಟೆನ್ಷನ್ ಏನಾದರೂ ಇದೆಯಾ ಅವ್ರಿಗೆ ಅನ್ನೋ ಕುತೂಹಲ ಇದೆ. ಕ್ರಾಸ್ ವೋಟ್ ಆಗುತ್ತಾ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಯಾರಾದರೂ ಗೈರು ಹಾಕ್ಬಿಡ್ತಾರಾ ಅನ್ನೋ ಟೆನ್ಷನ್ ಕೂಡ ಇದ್ದೇ ಇದೆ. ಸೊ ಇವರಿಗೆ ಪ್ರಾಶಸ್ತ್ಯದ ಪಾಠವನ್ನು ಮಾಡಲಾಗಿದೆ. ಮೊದಲ ಪ್ರಾಶಸ್ತ್ಯ, 2ನೇ ಪ್ರಾಶಸ್ತ್ಯ, 3ನೇ ಪ್ರಾಶಸ್ತ್ಯ ಅನ್ನುವ ಒಂದು ಅದರ ಪ್ರಾಮುಖ್ಯತೆಯನ್ನು ಅವರಿಗೆ ಪಾಠವನ್ನು ಮಾಡಲಾಗಿದೆ. 5 ಜನ ಅಭ್ಯರ್ಥಿಗಳಿರುವಂಥದ್ದು. ಅದರಲ್ಲಿ 4 ಜನ ಅಭ್ಯರ್ಥಿಗಳು ಮಾತ್ರ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ. ಪ್ರದೀಪ್ ಈಶ್ವರ್ ಅವರು ಕೂಡ ಈಗ ಬಸ್ನಲ್ಲಿದ್ದಾರೆ. ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಆಗ್ಲಿಂದ ಮಾಡ್ತಾ ಇದ್ದೀವಿ. ಈಗ ಅವರೇ ಖುದ್ದು ಬಸ್ನಲ್ಲಿದ್ದಾರೆ. ನೋಡಿ, ಈಗ ಸಲೀಂ ಅವರು ಕೂಡ ತೆರಳುತ್ತಿದ್ದಾರೆ. ನೋಡಿ, ಇದು ಲೈವ್ ದೃಶ್ಯಾವಳಿ. ಅಭ್ಯರ್ಥಿ ಕೂಡ ಇದ್ದಾರೆ, ಅಭ್ಯರ್ಥಿ ಕೂಡ ಅಲ್ಲಿ ನಿಂತಿರುವಂಥ ದೃಶ್ಯವನ್ನು ನೋಡಿ ಗಮನಿಸ್ತಾ ಇದ್ದೀವಿ. 5 ಜನ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ರಾಜ್ಯಸಭೆಗೆ ಬೇಕಾಗಿರುವಂಥದ್ದು ಕೇವಲ 4 ಮಾತ್ರ. ಒಂದೊಂದು ಅಭ್ಯರ್ಥಿಗೂ ಬೇಕಿರುವಂಥದ್ದು 46 ಮತಗಳು, 45 ಮತಗಳು ಬೇಕಾಗಿದೆ ಈಗ. ಯಾಕೆ ಅಂತಂದರೆ ಒಬ್ಬರು ಶಾಸಕರು ಮೊನ್ನೆ ಅಷ್ಟೇ ವಿಧಿವಶರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ರಾಜ ವೆಂಕಟಪ್ಪ ನಾಯಕ್ ಅವರು, ಸುರಪುರ ಶಾಸಕರು, ಅವರು ಅನಾರೋಗ್ಯದಿಂದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದರು. ಈಗ ಆ ಒಂದು ವೋಟ್ ಕಡಿಮೆ ಆಗಿರುವಂಥ ಹಿನ್ನೆಲೆಯಲ್ಲಿ ಪರ್ಸೆಂಟೇಜ್ ಡೌನ್ ಆಗುತ್ತೆ. ಸೊ 46 ಮತಗಳು ಬೇಕಿತ್ತು. ಎಲ್ಲರೂ ಕೂಡ ಇಲ್ಲಿ ಇದ್ದಾರೆ, ಪೊಲೀಸರೆಲ್ಲರೂ ಕೂಡ ಸೆಕ್ಯೂರಿಟಿಗಳಿದ್ದಾರೆ. ಸ್ವಲ್ಪ ಸೈಡು ಪ್ಲೀಸ್ ಸರ್, ಒಂದು ಸ್ವಲ್ಪ ಸೈಡು ಪ್ಲೀಸ್. ಓಕೆ, ಈಗ ಬರ್ತಾ ಇರುವಂತಹ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಬಿಜೆಪಿ ನಾಯಕರ ವಿರುದ್ಧ DKಶಿ ಅತಿ ದೊಡ್ಡ ಬಾಂಬ್. 42 ಶಾಸಕರನ್ನ ಸಂಪರ್ಕ ಮಾಡಿದ್ದಾರಂತೆ. 42. ಒಬ್ಬ ಅಭ್ಯರ್ಥಿನೇ ಗೆದ್ದು ಬಿಡಬಹುದು. ಬಿಜೆಪಿಯಿಂದ 42 ಶಾಸಕರಿಗೆ ಕರೆ ಹೋಗಿದೆ. ಇದು DCM DK ಶಿವಕುಮಾರ್ ಕೊಟ್ಟಂತ ಹೇಳಿಕೆ. ನಮ್ಮ ಶಾಸಕರಿಗೆ ಬಿಜೆಪಿಯಿಂದ ಕರೆ ಹೋಗಿದೆ. ಕ್ರಾಸ್ ವೋಟಿಂಗ್ ಆಗಿ ಅಥವಾ ಗೈರಾಗೋದಕ್ಕೆ ಬೇರೆ ಬೇರೆ ಅವಕಾಶಗಳಿರುತ್ತೆ. ಅವರೆಲ್ಲ ಫಸ್ಟ್ ಪ್ರಿಫರೆನ್ಷಿಯಲ್ ವೋಟ್ ಅಂದ್ರೆ ಮೊದಲ ಪ್ರಾಶಸ್ತ್ಯದ ವೋಟ್ ಹಾಕಬೇಕು ಅಂತಲೇ ಇಲ್ಲ. 2ನೇ ಪ್ರಾಶಸ್ತ್ಯದ ವೋಟ್ ಕಾಂಗ್ರೆಸ್ನವರಿಗೆ ಹಾಕಿದ್ರು ಕೂಡ ಅತಿ ದೊಡ್ಡ ಗೆಲುವು. DK ಶಿವಕುಮಾರ್ ಅವರ ಮಾತು ನಿಮ್ಮ ಮುಂದೆ. 42 ಜನ ನನಗೆ ರಿಪೋರ್ಟ್ ಮಾಡಿದ್ದಾರೆ. ದರ್ಶನ್ ಇಂದ ಹಿಡಿದು, ಲತಾ ಇಂದ ಹಿಡಿದು, ಇಂಡಿಪೆಂಡೆನ್ಸ್ ಎಲ್ಲ ಇರಲಿ, ಓಕೆ, ಅವರೆಲ್ಲ ಮಾಡಿ ಅಸೋಸಿಯೇಟ್ ಮೆಂಬರ್ ಅಫಿಷಿಯಲ್ ಆಗಿ ಕೊಟ್ಟಿದ್ದಾರೆ. ಎಲ್ಲರಿಗೂ ಏನೇನು ಬೇಕೋ ಎಲ್ಲ ಪ್ರೆಷರ್ ಮಾಡಿದ್ದಾರೆ. ಇರಲಿ, ಅವೆಲ್ಲ ಕಂಪ್ಲೀಟ್ ನಮ್ಮ MLAs ಎಲ್ಲ ಹೇಳಿದ್ದಾರೆ. 41 ಜನ 42 ಜನ ಯಾರು ಸಂಪರ್ಕ ಮಾಡಿದ್ರು, ಏನೇನು ಮಾತಾಡಿದ್ರು, ಏನೇನು ಆಫರ್ ಮಾಡಿದ್ರು ಅಂತೆಲ್ಲ ಮಾತಾಡಿದ್ದಾರೆ. ಅದೆಲ್ಲ ನಿಜಾನ ಒಂದು ಸ್ಟೋರಿ ಪುಸ್ತಕ ಬರೆಯೋಣ. ಒಂದೇ ಅಲ್ಲ, 42 ಜನ ನನಗೆ ರಿಪೋರ್ಟ್ ಮಾಡಿದ್ದಾರೆ. ದರ್ಶನ್ ಇಂದ ಹಿಡಿದು, ಲತಾ ಇಂದ ಹಿಡಿದು, ನಮ್ಮ ಶಿವಶಂಕರಪ್ಪನವರು ಹೇಳ್ತಾ ಇದ್ರು, ಈಸ್ ಎ ಫಾದರ್ ಆಫ್ ಆಲ್ ಆಫ್ ಅಸ್. ಅವ್ರನ್ನ ಫೋನ್ ಮಾಡಿ ಏನು ಕುಮಾರಸ್ವಾಮಿ ಫೋನ್ ಮಾಡ್ತಾರಂತೆ, ಯಡಿಯೂರಪ್ಪನವ್ರು ಫೋನ್ ಮಾಡ್ತಾರಂತೆ. ನಂಟಸ್ತನ ಬೇರೆ, ಬೀಗ್ತನ ಬೇರೆ, ರಾಜಕಾರಣ ಬೇರೆ. ಒಂದೇ ಅಲ್ಲ, 42 ಜನ ನನಗೆ ರಿಪೋರ್ಟ್ ಮಾಡಿದ್ದಾರೆ. ದರ್ಶನ್ ಇಂದ ಹಿಡಿದು, ಲತಾ ಇಂದ ಹಿಡಿದು, ಇಂಡಿಪೆಂಡೆನ್ಸ್ ಎಲ್ಲ ಇರಲಿ, ಓಕೆ, ಅವರೆಲ್ಲ ಮಾಡಿ ಅಸೋಸಿಯೇಟ್ ಮೆಂಬರ್ ಅಫಿಷಿಯಲ್ ಆಗಿ ಕೊಟ್ಟಿದ್ದಾರೆ. ಎಲ್ಲರಿಗೂ ಏನೇನು ಬೇಕೋ ಎಲ್ಲ ಪ್ರೆಷರ್ ಮಾಡಿದ್ದಾರೆ. ಇರಲಿ, ಅವೆಲ್ಲ ಕಂಪ್ಲೀಟ್ ನಮ್ಮ MLAs ಎಲ್ಲ ಹೇಳಿದ್ದಾರೆ. 41 ಜನ 42 ಜನ ಯಾರು ಸಂಪರ್ಕ ಮಾಡಿದ್ರು, ಏನೇನು ಮಾತಾಡಿದ್ರು, ಏನೇನು ಆಫರ್ ಮಾಡಿದ್ರು ಅಂತೆಲ್ಲ ಮಾತಾಡಿದ್ದಾರೆ. ಅದೆಲ್ಲ ನಿಜಾನ ಒಂದು ಸ್ಟೋರಿ ಪುಸ್ತಕ ಬರೆಯೋಣ. ಎಲ್ಲ ನಮ್ಮ ಶಿವಶಂಕರಪ್ಪನವರು ಹೇಳ್ತಾ ಇದ್ರು, ಈಸ್ ಎ ಅಂದರೆ ಬಿಜೆಪಿಯಿಂದ ಬೇರೆ ಬೇರೆ ದೊಡ್ಡ ದೊಡ್ಡ ನಾಯಕರೆಲ್ಲ ಕರೆ ಮಾಡಿದ್ದಾರೆ. ಕಾಂಗ್ರೆಸ್ನ ಶಾಸಕರುಗಳಿಗೆ ಕರೆ ಮಾಡಿದ್ದಾರೆ. ಇಂಡಿಪೆಂಡೆನ್ಸ್ಗಳಿಗೆ ಓಕೆ, ನಮ್ಮ ನಾಯಕರಿಗೆ 42 ಜನರಿಗೆ ಕರೆ ಮಾಡಿದ್ದಾರೆ. ಅದು ಏನು ಅನ್ನೋದನ್ನು ಖಂಡಿತವಾಗ್ಲೂ ಅದು ಮೊದಲು ಗೊತ್ತಾಗುತ್ತೆ. ಬಟ್ ಸ್ಮಿತಾ, ಇಲ್ಲಿ ಭಾಳ ಡೇಂಜರ್ ಇರೋದೇನು ಗೊತ್ತಾ, ಈಗ ನಾವೇನು ಅಂದ್ಕೊಂಡಿರ್ತೀವಿ, ಎಲ್ಲ ಕಾಂಗ್ರೆಸ್ನವ್ರು ಬಂದಿದ್ದಾರೆ, ಎಲ್ಲ ಬಿಜೆಪಿಯವರು ಬಂದಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ ಅಂತ. ಹಾಗಾಗಲ್ಲ. ಸಮ್ಟೈಮ್ಸ್ ನೀವು ವೋಟ್ ಹಾಕುವಾಗ ಡಾಟ್ ಇಟ್ಬಿಟ್ರೆ
ದಾಟಿಸ್ಬಿಟ್ರೆ ಮುಗ್ದೋಯ್ತು. ತೋರ್ಸೋ ವಿಚಾರದಲ್ಲಿ ಕೂಡ ಉಲ್ಟಾ ಸೀದಾ ತೋರ್ಸಿದ್ರು ಮುಗ್ದೋಯ್ತು. ಟೆನ್ಷನ್ ಯಾಕೆ ಕಾಂಗ್ರೆಸ್ನವ್ರಿಗೆ? ನೆನ್ನೆ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ರು, ಮಾಕ್ ಡ್ರಿಲ್ ಮಾಡಿಸ್ತೀವಿ, ಅಣಕು ಮತದಾನ ಅಲ್ಲಿ 15 ಜನ ಎಡವಟ್ಟು ಮಾಡಿದಾರಂತೆ. ಇರೋ ಕಾಂಗ್ರೆಸ್ನ ಶಾಸಕರ ಪೈಕಿ 15 ಜನ ವೋಟ್ ಹಾಕೋ ಆ ಮಾಕ್ ಡ್ರಿಲ್ ಸಂದರ್ಭದಲ್ಲಿ ತಪ್ಪಾಗಿ ವೋಟ್ ಮಾಡಿದ್ದಾರೆ. ಅದೇ ತರ ಆಗ್ಬಿಟ್ರೆ ಮುಗ್ದೋಯ್ತು ಅಂತ. ಮುಗ್ದೋಯ್ತು 15 ಜನ ಅಂದ್ರೆ. ಇದುವೇ ಒಂದು ವೇಳೆ ಒರಿಜಿನಲ್ ವೋಟಿಂಗ್ ಅಲ್ಲಿ ಆಗಿದ್ದಿದ್ರೆ ಕುಪೇಂದ್ರ ರೆಡ್ಡಿ ಗೆಲ್ಲೋ ಚಾನ್ಸ್ 2ನೇ ಪ್ರಾಶಸ್ತ್ಯದ ಮತದಾನಗಳಲ್ಲಿ ಆಗಿರುವಂತ ಚಾನ್ಸ್ ಇದೆ. 15 ಜನರು ತಪ್ಪಾಗಿ ನೆನ್ನೆ ಒಂದು ಪ್ರಾಕ್ಟೀಸ್ ಮಾಡಿದ್ರು. ಇದು ಗೊತ್ತಿಲ್ಲದೆ ತಪ್ಪು ಮಾಡಿರೋದು, ಗೊತ್ತಿದ್ದು ತಪ್ಪು ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಖಂಡಿತ. ಬೇಕು ಅಂತ ಇನ್ವ್ಯಾಲಿಡ್ ಆಗ್ಲಿ ವೋಟ್ ಅಂತ ಹೇಳಿ ನಾಗೇಂದ್ರ, once again. ಗಮನಿಸ್ತಾ ಇದ್ದೀವಿ. ಮಧ್ಯದಲ್ಲಿ ಅಭ್ಯರ್ಥಿ ಕೂಡ ಕೂತಿದ್ದಾರೆ. ಸ್ಮಿತಾ, ನೋಡಿ ದೃಶ್ಯ ಗಮನಿಸ್ತಾ ಇದ್ದೀವಿ. ಮೊದಲ ಬಸ್ ಹೊರಡ್ತಾ ಇರುವಂತದ್ದು, ಮೊದಲ ಬಸ್ ಹೊರಡ್ತಾ ಇದೆ. ಮೊದಲ ಬಸ್ ನಲ್ಲಿ ಸೆಂಟ್ರಲ್ ಅಭ್ಯರ್ಥಿ ಕೂಡ ಕೂತಿದ್ದಾರೆ. ನೋಡಿ ಹ್ಯಾರಿಸ್ ಅವರವರ ಜೊತೆಯಲ್ಲಿ ಇರುವಂತದ್ದು. ಈ ಬಸ್ ನಲ್ಲಿ ಈಶ್ವರ್ ಖಂಡ್ರೆ ಅವರಿದ್ದಾರೆ ಸಚಿವರು, KN ರಾಜಣ್ಣ ಅವರಿದ್ದಾರೆ ಸಚಿವರು, ಅವರೆಲ್ಲರೂ ಕೂಡ ಇರುವಂತದ್ದು. ಜೊತೆಗೆ ನೋಡಿ ಈ ಬಸ್ ನಲ್ಲಿ ಎಷ್ಟು ಜನ ಇದ್ದಾರೆ ಅಂತೇಳಿ ನಾವಿಲ್ಲಿ ನೋಡಿಸ್ಬೋದು ನಿಮ್ಗೆ. ಪ್ರಮುಖವಾಗಿ ಮಧ್ಯಭಾಗದಲ್ಲಿ ನೋಡಿ, ಈ ಬಸ್ ನಲ್ಲಿ ಈಗ ಮಧ್ಯಭಾಗದಲ್ಲಿ ಅಭ್ಯರ್ಥಿ ಕೂತಿದ್ದಾರೆ. ಮತ್ತೊಂದು ಕಡೆ ಹ್ಯಾರಿಸ್ ಅವರು ಕೂಡ ಕೂತಿರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಮೊದಲ ಬಸ್ ಹೊರಡ್ತಾ ಇರುವಂತ ದೃಶ್ಯಾವಳಿ ಈಗ ನಾವೇನು ನಿಮಗೆ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಅವರಿಗೆ ಇಲ್ಲಿಂದ ಕಳಿಸ್ಕೊಡ್ಲಾಗ್ತಾ ಇದೆ. ಒಂದು ಬಸ್ ಹೊರಡ್ತಾ ಇದೆ. ಒಂದು ಬಸ್ನಲ್ಲಿ ನೋಡಿ ಇಲ್ಲಿ